ಕ್ಷಮಿಸಿ, ಒಂದು ಪ್ರಶ್ನೆ. ನಿಮ್ಮ ಅಮ್ಮನನ್ನು ಪ್ರೀತಿಸ್ತೀರಾ? ಹಾ, ಖಂಡಿತ ಪ್ರೀತಿಸ್ತೀನಿ. ಹಾ, ಮಾಡ್ತೀನಿ. ಇದೆಂತ ಪ್ರಶ್ನೆ? ಎಲ್ರೂ ಅವ್ರ ಅಮ್ಮನನ್ನ ಪ್ರೀತಿಸ್ತಾರೆ. ನಿಮ್ ತಾಯಿ ನಿಮಗೆ ಮೋಸ ಮಾಡಿದಾರೆ ಅಂದ್ರೆ ಏನ್ ಹೇಳ್ತೀರಾ? ಖಂಡಿತ ಮಾಡಿಲ್ಲ. ಮೋಸ ಅಂದ್ರೆ ಏನು? ಅದು ಸಾಧ್ಯನೇ ಇಲ್ಲ. ನಿಮ್ಮ ತಾಯಿ ಕೂಡ ನಿಮ್ ಜೊತೆಗೆ ಮೋಸ ಮಾಡಿರ್ಬಹುದು. ನಂಬಕ್ಕಾಗ್ತಿಲ್ವಾ? ಸಾಬೀತುಪಡಿಸ್ತೀನಿ. ನಿಮಗೆ ಪೀರಿಯಡ್ಸ್ ಆಗುತ್ತಾ? ಹಾ, ಆಗುತ್ತೆ. ಮತ್ತೆ ಪೀರಿಯಡ್ ಸಮಯದಲ್ಲಿ ಪೇನ್ ಇರುತ್ತಾ? ಪೀರಿಯಡ್ ಪೇನ್ ನನ್ಗಾಗುತ್ತೆ. ಯಾರಾದರೂ ಪೀರಿಯಡ್ ಪೇನ್ ಇದೆ ಅನ್ನೋದನ್ನ ನೀವು ಕೇಳಿದೀರಾ? ಹಾ, ನನ್ನೊಬ್ಳು ಫ್ರೆಂಡು, ಅವಳು ಸ್ಕೂಲಿಗೆ ಬರ್ತಿರ್ಲಿಲ್ಲ ಆ ಸಮಯದಲ್ಲಿ. ನನ್ಗೆ ಪೀರಿಯಡ್ ಪೇನೇ ಇರ್ತಿರ್ಲಿಲ್ಲ. ಆದ್ರೆ 20 ವರ್ಷದ ನನ್ ಮಗಳು, ಅವಳಿಗೆ ಪೀರಿಯಡ್ ಪೇನ್ ಬಾಳ ಆಗ್ತಿರುತ್ತೆ. ಹೇಳ್ತಾರೆ ಹುಡುಗರು ಅಳೋದಿಲ್ಲ ಅಂತ. ಹುಡುಗರು ಅಳೋದಿಲ್ಲ. ಖಂಡಿತ. ಯಾಕ್ ಅಳ್ತಾರೆ ಹುಡುಗರು? ಅವರಿಗೆ ಪೀರಿಯಡ್ಸ್ನ ಸಮಸ್ಯೆ ಇರುತ್ತಾ? ಅವರಿಗೆ ಪೀರಿಯಡ್ನ ಪೇನ್ ಇರುತ್ತಾ? ಇದು ನಿಜವಾಗ್ಲೂ ತಪ್ಪು. ಹುಡುಗರು ಸ್ಟ್ರಾಂಗ್ ಅನ್ನೋದು. ಸ್ಟ್ರಾಂಗ್ ನಾವು ಹುಡುಗಿಯರಿರೋದು. ನಾವು ಮಹಿಳೆಯರೇ ಅಲ್ವಾ ಧೈರ್ಯ ತೋರಿಸೋದು? ಯಾಕೆಂದ್ರೆ ಪೀರಿಯಡ್ಸ್ನ ಪೇನ್ ಅವರಿಗೆ ಮಾತ್ರ ಗೊತ್ತಿರೋದು. ಮತ್ತೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿನಿಂದಲೇ ಈ ನೋವಿಗೆ ತಯಾರು ಮಾಡಿಸಿದ್ದಾರೆ. ಆದ್ರೆ ಚೀಟಿಂಗ್ ಆಗಿದೆ ನಿಮ್ ಜೊತೆಗೆ, ನನಗೊತ್ತು. ಈಗ ಇದೆಲ್ಲ ಕೇಳಿದ್ಮೇಲೆ ನೀವು ಯೋಚಿಸ್ತಿರ್ಬೋದು, ಪೀರಿಯಡ್ ಪೇನಲ್ಲಿ ಎಂತಹ ಚೀಟಿಂಗ್, ರೈಟ್? ನಾನು ಮೋಸ ಹೋಗಿದ್ದೀನಿ ಅನ್ಸುತ್ತೆ. ಯಾಕೆಂದ್ರೆ ನನಗೆ ನನ್ನ ಅಮ್ಮ ಯಾವಾಗ್ಲೂ ಇದನ್ನೇ ಹೇಳ್ತಿದ್ರು, ಪೀರಿಯಡ್ಸ್ ಅಲ್ಲಿ ಪೇನ್ ಆಗುತ್ತೆ ಅಂತ. ನಾನು ಇದನ್ನ ಸಹಿಸ್ಕೊಂಡೆ. ನೀನು ಕೂಡ ಇದನ್ನ ಸಹಿಸ್ಬೇಕು, ಯಾಕೆಂದ್ರೆ ಇದಕ್ಕೇನು ಚಿಕಿತ್ಸೆ ಇಲ್ಲ ಅಂತ. ಅಮ್ಮ, ನೀವು ಸುಳ್ಳು ಹೇಳಿದ್ರಿ. ಸರಿ, ನಿಮ್ಮ ತಾಯಿ ಕೂಡ ಅದೇ ವಿಷಯವನ್ನ ನಿಮ್ಗೆ ಹೇಳಿರ್ಬೇಕು. ಹೇಳಿ ಅಲ್ವಾ? ಈಗ ಇಷ್ಟೊಂದು ವರ್ಷದಿಂದ ಅಮ್ಮಂದ್ರಿದನ್ನು ಹೇಳ್ತಿರ್ಬೇಕಾದ್ರೆ ನಿಜನೇ ಇರ್ಬೇಕು. ಹಾಗೆ ಅನಿಸುತ್ತೆ ಅಲ್ವಾ? ಸರಿ, ಒಂದ್ವೇಳೆ ನಾನ್ ನಿಮ್ಗೆ ಇದನ್ನ ಹೇಳಿದ್ರೆ, ಪೀರಿಯಡ್ಸ್ ಅಲ್ಲಿ ಪೇನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ, ಮತ್ತೆ ಪೀರಿಯಡ್ಸ್ ಪೇನ್ಗೆ ಚಿಕಿತ್ಸೆ ಕೂಡ ಇದೆ ಅಂತಾದ್ರೆ ಶಾಕ್ಡ್. ನಿಮ್ಗೂ ಚೀಟೆಡ್ ಫೀಲ್ ಆಗ್ತಿದೆ ಅಲ್ವಾ? ನನ್ಗೆ ಬಹಳ ಮೋಸ ಹೋದ ಹಾಗೆ ಅನಿಸ್ತು. ಮತ್ತೆ ಎಲ್ಲಕ್ಕಿಂತ ವಿಚಿತ್ರ ಅಂತಂದ್ರೆ, ಅಮ್ಮ ಯಾವಾಗ್ಲೂ ನನ್ಗೆ ಅಂತಿದ್ರು ಮೋಸ ಮಾಡೋದು ತುಂಬಾ ಕೆಟ್ಟ ವಿಷಯ ಅಂತ. ಮತ್ತೆ ಅಮ್ಮ ಇಷ್ಟು ದೊಡ್ಡ ವಿಷಯ ಅಂದ್ರೆ ನೋವು, ಪೇನ್, ಕ್ರ್ಯಾಂಪ್ಸ್. ನಾವು ಇದನ್ನೇ ಫೀಲ್ ಮಾಡೋದಲ್ಲ ಪೀರಿಯಡ್ಸ್ ಅಲ್ಲಿ. ನಮ್ಮ ಸಾಮಾನ್ಯ ಜೀವನದಲ್ಲಿ ಇದಕ್ಕೆ ಯಾವುದೇ ಸ್ಥಾನ ಇರಬಾರ್ದು. ಹಾಗಾಗಿ ನಾವು ಹುಡುಗಿರೆಲ್ಲ ಪೀರಿಯಡ್ಸ್ ಅನ್ನು ದ್ವೇಷಿಸ್ತೀವಿ ಅಲ್ವಾ? ಆರಂಭದಲ್ಲಿ ಪೀರಿಯಡ್ಸ್ಗೆ ಒಳಗಾಗ್ತಿದ್ದಾಗ ನಾನ್ಯಾಕೆ ಹುಡುಗಿ ಆದೆ ಅಂತ ದೇವ್ರಿಗೆ ದೂರ್ತಿದ್ದೆ. ಅವರತ್ರ ಕೇಳ್ತಿದ್ದೆ, ನನ್ನನ್ನು ಯಾಕೆ ಹುಡುಗನನ್ನಾಗಿ ಮಾಡ್ಲಿಲ್ಲ ಅಂತ. ಗಂಡಸರಿಗೆ ಪೇನ್ ಆಗೋದಿಲ್ಲ, ರೈಟ್? ಪುರುಷನಿಗೆ ಯಾಕೆ ಪೇನ್ ಆಗೋದಿಲ್ಲ ಅಂದ್ರೆ ಅವರಿಗೆ ಪೀರಿಯಡ್ಸೇ ಬರೋದಿಲ್ಲ. ಮತ್ತೆ ನಾವು ಹುಡುಗಿಯರಿಗೆ ಯಾಕೆ ಬರುತ್ತೆ ಪೀರಿಯಡ್ಸ್? ಇದಕ್ಕಿಂತ ಮೊದಲು ತಿಳಿಯೋಣ ಈ ಪೀರಿಯಡ್ಸ್ ಅಂದ್ರೆ ಏನು ಅಂತ. ಪೀರಿಯಡ್ಸ್ ಇದನ್ನು ಮುಟ್ಟಾಗೋದು ಅಥವಾ ಮಂತ್ಲಿ ಸೈಕಲ್ ಅಂತಾನೂ ಹೇಳ್ತೀವಿ. ಹೆಣ್ಣಿನ ಸಂತಾನೋತ್ಪತ್ತಿ ಚಕ್ರದ ಒಂದು ಭಾಗ. ಸಂತಾನೋತ್ಪತ್ತಿ, ಮಕ್ಕಳು ಜನಿಸೋದು. ಓಹ್, ನಾನ್ಯಾಕೆ ನಾಚಿಕೆ ಪಡೋದು? ನಿಮ್ಗೆ ತಿಳಿದಿರ್ಬೇಕಲ್ವಾ, ಸಂತಾನೋತ್ಪತ್ತಿಯಲ್ಲಿ ಹೆಣ್ಣು ಅಂಡಾಣು ಮತ್ತು ಪುರುಷ ವೀರ್ಯಾಣುಗಳು ಬೆರೆತು ಮಗುವಿನ ರೂಪ ತಳಿತವೆ ಅಂತ. ಹೆಣ್ಣು ಅಂಡಾಣು ಒಂಟಿಯಾಗಿ ಮಗುವನ್ನು ರೂಪಿಸಲು ಸಾಧ್ಯವಿಲ್ಲ. ಪುರುಷ ವೀರ್ಯಾಣು ಇಲ್ಲದಿದ್ದರೆ ಹೆಣ್ಣು ಅಂಡಾಣು ಸಹ ಪ್ರಯೋಜನವಿಲ್ಲ. ಮತ್ತು ಅದಕ್ಕಾಗಿಯೇ ದೇಹವು ಅಂಡಾಣುವನ್ನು ಹೊರತೆಗೆಯುತ್ತದೆ. ದೇಹದಿಂದ ಹೆಣ್ಣಿನ ಅಂಡಾಣುವನ್ನು ಹೊರತೆಗೆಯುವ ಈ ಪ್ರಕ್ರಿಯೆಗೆ ಪೀರಿಯಡ್ಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಹುಡುಗಿಗೂ ಪೀರಿಯಡ್ಸ್ ಬರುತ್ತೆ. ಇದು 12ರಿಂದ 13ನೇ ವಯಸ್ಸಿನಿಂದ ಪ್ರಾರಂಭವಾಗುತ್ತೆ. ಪ್ರತಿ 28ರಿಂದ 30 ದಿನಗಳಿಗೊಮ್ಮೆ ಪುನರಾವರ್ತನೆ ಆಗುತ್ತೆ. ಇದುವೇ ಪೀರಿಯಡ್ಸ್. ನೀವೆಲ್ಲರೂ ಈ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ನನ್ಗನ್ಸುತ್ತೆ. ಆದ್ರೆ ನಮ್ಮ ಸುತ್ತಲಿನ ಎಲ್ಲಾ ಜನರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರಾ? ಯಾಕೆಂದ್ರೆ ನಾವು ಸಮಾಜವನ್ನು ಕೇಳಿದ್ರೆ ಪೀರಿಯಡ್ಸ್ಗೆ ಸಂಬಂಧಿಸಿದ ಅದೆಷ್ಟೋ ಮೂಢನಂಬಿಕೆಗಳಿವೆ. ಅಡುಗೆ ಮನೆಗೆ ಹೋಗ್ಬಾರ್ದು, ತಲೆಗೆ ಸ್ನಾನ ಮಾಡಬಾರ್ದು, ಉಪ್ಪಿನಕಾಯಿ ತಿನ್ಬಾರ್ದು, ಇದನ್ನು ಮುಟ್ಬಾರ್ದು, ಅದನ್ನು ಮುಟ್ಬಾರ್ದು. ಇದೇನಿದು? ನಿಮ್ಮ ಪೀರಿಯಡ್ ಸಮಯದಲ್ಲಿ ಯಾರಾದ್ರೂ ಈ ರೀತಿ ನಿಮ್ಗೆ ಹೇಳಿದಾರಾ? ಯಾಕೆಂದ್ರೆ ನನಗೆ ಹೇಳಿದ್ದಾರೆ. ಅಂದಹಾಗೆ ಒಂದು ಗುಟ್ಟು ಹೇಳ.
ನಾನು ನನ್ನ ಪೀರಿಯಡ್ಸ್ನಲ್ಲಿ ಅನೇಕ ಬಾರಿ ಕದ್ದು ಮುಚ್ಚಿ ಉಪ್ಪಿನಕಾಯಿ ತಿಂದಿದ್ದೇನೆ. ಇದ್ ನನಗಿಷ್ಟ. ಉಪ್ಪಿನಕಾಯಿಗೆ ಏನೂ ಆಗಿಲ್ಲ. ಅಂದ್ಮೇಲೆ ಅಂತಹ ಮೂಢನಂಬಿಕೆಗಳನ್ನ್ಯಾಕೆ ನಂಬಬೇಕು ನಾವು? ಪೀರಿಯಡ್ಸ್ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡ್ರೆ ಇದು ಸ್ಪಷ್ಟವಾಗುತ್ತೆ, ಪೀರಿಯಡ್ಸ್ ಇಲ್ಲಾಂದ್ರೆ ಜೀವನವೇ ಇಲ್ಲ ಅಂತ. ಮತ್ತೊಂದೆಡೆ ಅದೂ ಕೂಡ ನಿಜ, ಪೀರಿಯಡ್ಸ್ನಲ್ಲಿ ನೋವಾಗುತ್ತೆ. ಇದರಿಂದಾಗಿ ನಿಮ್ಮ ಏಕಾಗ್ರತೆ ಮೇಲೂ ಪರಿಣಾಮ ಬೀರುತ್ತೆ. ಏನನ್ಸುತ್ತೆ ಅಂದ್ರೆ ನಿಮ್ಗೆ ಕಾಳಜಿ ಇಲ್ಲದ, ಚಿಂತೆ ಇಲ್ಲದ ಜೀವನಕ್ಕೆ ಪರ್ವತವೇ ಬಿದ್ದ ಹಾಗೆ. ಒಂದು ಅಧ್ಯಯನದಲ್ಲಿ ಇದನ್ನು ಹೇಳಲಾಗುತ್ತೆ, ಹುಡುಗಿಯರ ಪೀರಿಯಡ್ಸ್ ಪ್ರಾರಂಭವಾದಾಗ ಅವರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಬಗ್ಗೆ ಸರಿಯಾದ ಎಜುಕೇಶನ್ ಸಿಗದಿದ್ದರೆ ಹುಡುಗಿಯರ ಆತ್ಮವಿಶ್ವಾಸ ಕಡಿಮೆ ಆಗೋದು ಖಂಡಿತ ಅಲ್ವಾ? ಪೀರಿಯಡ್ಸ್ ಸಮಯದಲ್ಲಿ ಬಹಳ ಪೇನ್ ಇದ್ರೆ, ಸದ್ದಿಲ್ಲದೆ ಅದನ್ನು ಸಹಿಸಿಕೊಳ್ಳೋಕೆ ನಿಮ್ಗೆ ಹೇಳಿದ್ರೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅಲ್ವಾ? ಪೀರಿಯಡ್ಸ್ನ ಕಾರಣದಿಂದಾಗಿ ನೀವು ನಿಮ್ಮ ಶಾಲೆಗೆ ರಜೆ ಹಾಕ್ಬೇಕಾದ್ರೆ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅಲ್ವಾ? ಆದ್ರೆ ನಾನು ಬಯಸಲ್ಲ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗೋದು. ಅದಕ್ಕಾಗಿ ನಾನಿಲ್ಲಿ ಮಾತ್ನಾಡ್ತಿದ್ದೀನಿ. ಮೊದಲನೇದಾಗಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಪೀರಿಯಡ್ಸ್ ಬರುವುದು ಸಹಜ ಪ್ರಕ್ರಿಯೆ. ಹೌದು, ಪೀರಿಯಡ್ಸ್ ಸ್ವಾಭಾವಿಕ. ಜೈವಿಕವಾಗಿ ಪೀರಿಯಡ್ಸ್ ಅನ್ನೋದು ದೇಹಕ್ಕೆ ಉಸಿರಾಟದಷ್ಟೇ ಮುಖ್ಯವಾಗಿದೆ. ಯೋಚನೆ ಮಾಡಿ, ಲಂಗ್ಸ್ ಇಲ್ಲಾಂದ್ರೆ ನೀವು ಉಸಿರಾಡೋದು ಹೇಗೆ? ಅದೇ ರೀತಿ ಹೆಣ್ಣಿನ ಅಂಡಾಣುಗಳಿಲ್ಲದಿದ್ರೆ ಮಕ್ಕಳು ಹೇಗೆ ಹುಟ್ಟೋದು? ಪೀರಿಯಡ್ಸ್ ನ್ಯಾಚುರಲ್ ಆಗಿದೆ. ಹಾಗಾದ್ರೆ ನಾವು ಪೀರಿಯಡ್ಸ್ ಪೇನ್ ಬಗ್ಗೆ ಮಾತ್ನಾಡೋಕೆ ಯಾಕೆ ನಾಚಿಕೆ ಪಡ್ತೀವಿ? ನಮ್ಗೆ ಲಂಗ್ಸ್ನಲ್ಲಿ ಯಾವ್ದಾದ್ರೂ ತೊಂದ್ರೆ ಆದ್ರೆ, ಉದಾಹರಣೆಗೆ ಕೆಮ್ಮಿನ ಬಗ್ಗೆ ಡಾಕ್ಟರ್ ಜೊತೆ ಮಾತ್ನಾಡೋಕೆ ನಾವು ನಾಚಿಕೆ ಪಡ್ತೀವಾ? ಅಂದಮೇಲೆ ನಾವು ಪೀರಿಯಡ್ಸ್ ಚಿಕಿತ್ಸೆಗಾಗಿ ಡಾಕ್ಟರ್ ಬಳಿಗೆ ಯಾಕೆ ಹೋಗೋದಕ್ಕೆ ನಾಚಿಕೆ ಪಡ್ತೀವಿ? ಹೇಳಿ, ಇದಕ್ಕೆ ಉತ್ತರ ಇದೆಯಾ ನಿಮ್ಮ ಬಳಿ? ಇಲ್ಲಲ್ಲ. ನಿಮ್ಗೆ ಪೀರಿಯಡ್ಸ್ನಲ್ಲಿ ಪೇನ್ ಆಗುತ್ತಾ? ಹೌದು. ಹೌದು, ಬಹಳ. ಈಗ ಸರಿ ಹೋಗಿರ್ಬೋದಲ್ವಾ? ಕೆಲವೊಮ್ಮೆ ನೋವಿರ್ಬೋದು, ಆದ್ರೆ ನನಗೆ ಅಷ್ಟು ನೋವಿಲ್ಲ. ನಾನು ಸಾಕಷ್ಟು ಕೆಟ್ಟ ಕಥೆಗಳನ್ನ ಕೇಳಿದ್ದೇನೆ. ನಿಮ್ಮ ತಾಯಿ ಜೊತೆ ಪೀರಿಯಡ್ಸ್ ಬಗ್ಗೆ ಮಾತ್ನಾಡೋದಕ್ಕೆ ನಿಮ್ಗೆ ತೊಂದರೆ ಆಗಲ್ಲ? ಇಲ್ಲ, ನಾನು ನನ್ನ ತಾಯಿ ಜೊತೆ ಮಾತಾಡಿರ್ಲಿಲ್ಲ, ಆದ್ರೆ ಕಾಲೇಜಿಗೆ ಬಂದ ನಂತರ ನಾನು ಈ ಸಮಸ್ಯೆನ ನನ್ನ ಫ್ರೆಂಡ್ಸ್ ಜೊತೆ ಹಂಚ್ಕೊಂಡಿದ್ದೆ. ಇಲ್ಲ. ನೋಡಿದ್ರಾ, ಇಷ್ಟೊಂದು ಯಾಕೆ ನಾಚಿಕೆ ಪಡ್ತೀರಿ? ಅಂದ್ರೆ ಇಂದು ಸೋಷಿಯಲ್ ಮೀಡಿಯಾದಿಂದ ಮೂವಿಗಳ ತನಕ ಎಲ್ಲಾ ರೀತಿಯ ಟ್ಯಾಬೂಸ್ ಬಗ್ಗೆ ಚರ್ಚಿಸಲಾಗ್ತಿದೆ, ಅದನ್ನು ಡಿಸ್ಕಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಪೀರಿಯಡ್ಸ್ ಬಗ್ಗೆ ಮಾತ್ನಾಡೋಕೆ ಯಾಕೆ ನಾಚಿಕೆ ಪಡ್ಬೇಕು? ಯಾಕೆ ಹೆದ್ರಬೇಕು? ನಾವು ಯಾಕೆ ಪೀರಿಯಡ್ಸ್ ಪ್ರಾಬ್ಲಮ್ ಬಗ್ಗೆ ನಮ್ಮ ತಾಯಿಯ ಬಳಿಯೇ ಮುಕ್ತವಾಗಿ ಚರ್ಚಿಸೋದಿಲ್ಲ? ತಾಯಿಯ ಬಳಿ ಡಿಸ್ಕಸ್ ಮಾಡಿಲ್ಲ ಅಂದ್ರೆ ಯಾರ ಬಳಿ ಮಾಡ್ತೀರಾ? ನಿಜ ಏನು ಅಂದ್ರೆ ಪೀರಿಯಡ್ಸ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಯಾವುದೇ ಮನೆಯಲ್ಲಿ ಬಹಿರಂಗವಾಗಿ ಚರ್ಚಿಸೋದಿಲ್ಲ. ಮತ್ತೆ ಡಿಸ್ಕಸ್ಸೇ ಇಲ್ಲ ಅಂದಾಗ ನಾವು ಪೀರಿಯಡ್ಸ್ಗೆ ಸಂಬಂಧಿಸಿದ ಬಹಳಷ್ಟು ತಪ್ಪು ವಿಷಯಗಳನ್ನು ನಂಬೋದಕ್ಕೆ ಶುರು ಮಾಡ್ತೀವಿ. ಉದಾಹರಣೆಗೆ, ಪೀರಿಯಡ್ ಪೇನ್. ನಿಮ್ಗೆ ಯಾವತ್ತಾದ್ರೂ ಅಷ್ಟೊಂದು ನೋವಾಗಿದ್ಯಾ ನಿಮ್ಗೆ ಪೀರಿಯಡ್ಸ್ ಇದ್ದಾಗ? ನಿಮ್ಗೆ ಸ್ಕೂಲ್ ಅಥವಾ ಕಾಲೇಜ್ ಮಿಸ್ ಮಾಡುವ ಹಾಗೆ? ನನಗೆ ಪ್ರತಿ ಬಾರಿ ಎಷ್ಟು ನೋವಾಗ್ತಿತ್ತು ಅಂದ್ರೆ ಶಾಲೆಗೆ ಹೋಗೋದು ಅಸಾಧ್ಯ ಮಾತು. ನಾನು ಹಾಸಿಗೆಯಿಂದ ಏಳ್ತಾನೆ ಇರ್ಲಿಲ್ಲ. ನನಗೆ ಗೊತ್ತು, ಈ ಸೇಮ್ ಸ್ಟೋರಿ ನಿಮ್ಮಲ್ಲಿ ಬಹಳ ಹುಡುಗಿಯರಲ್ಲಿದೆ ಅಂತ. ಯಾರಿಗೊತ್ತು, ಬಹುಶಃ ನಿಮ್ಮಲ್ಲೇ ಕೆಲವರು ಇರಬಹುದು ಇವತ್ತು ಪೀರಿಯಡ್ಸ್ ಪೇನ್ ಅನುಭವಿಸ್ತಿರಬಹುದು. ಆದ್ರೆ ಯಾರಿಗೂ ಈ ಬಗ್ಗೆ ತಿಳಿದಿರೋಲ್ಲ. ಯಾಕೆ? ಈ ಪೀರಿಯಡ್ ಪೇನ್ ಅನ್ನು ಸದ್ದಿಲ್ಲದೆ ಸಹಿಸಿಕೊಳ್ಳುವ ತೀರ್ಮಾನ ನಾವೇ ಯಾಕೆ ಮಾಡಿರೋದು? ನೋಡಿ, ಅದೇನಂದ್ರೆ ಪೂರ್ತಿ ತಪ್ಪು ನಮ್ಮದಲ್ಲ. ವಾಸ್ತವವಾಗಿ ಪೀರಿಯಡ್ ಪೇನ್ ಸಾಮಾನ್ಯ ಅಂತ ನಮ್ಮನ್ನು ನಂಬಿಸಲಾಗ್ತದೆ. ಹೇಗೆ? ಪ್ರತಿಯೊಬ್ಬರ ಕೊಂಕು ನುಡಿಗಳು ಮತ್ತು ಸುಳ್ಳು ಹೊಗಳಿಕೆಗಳಿಂದಾಗಿ ನಮ್ಗೆ ಹೇಳಲಾಗುತ್ತೆ, ಪೀರಿಯಡ್ಸ್ ಅಲ್ಲಿ ನೋವು ಸರ್ವೇ ಸಾಮಾನ್ಯ, ಪೀರಿಯಡ್ಸ್ ಅಲ್ಲಿ ನೋವು ಆಗುತ್ತೆ, ಹುಡುಗಿ ಅಲ್ವಾ, ನೋವು ಸಹಿಸ್ಲೇಬೇಕು. ಇದಕ್ಕೆ ಇಷ್ಟು ನೋವಾದ್ರೆ ನಾಳೆ ಮಗುವಿಗೆ ಹೇಗೆ ಜನ್ಮ ನೀಡ್ತಿ? ನೀನು ಮಹಿಳೆ, ಪುರುಷರಿಂದ ಭಿನ್ನ, ಅದಕ್ಕೆ ನೋವು ಆಗೇ ಆಗುತ್ತೆ. ಸರಿ, ಪೀರಿಯಡ್ ಪೇನ್ ಬಗ್ಗೆ ನಿಮ್ಮ ಅಮ್ಮ ನಿಮಗೆ ಏನಂತ ಹೇಳಿದ್ದಾರೆ? ಇದನ್ನ ಸಹಿಸಿಕೊಳ್ದಿದ್ರೆ ನಾಳೆ ತಾಯಿ ಹೇಗೆ ಆಗ್ತಿ? ಇದು ಸಾಮಾನ್ಯ. ಪೀರಿಯಡ್ ಪೇನ್ ಬಂದಾಗ ಎಲ್ಲ ಹುಡುಗಿಯರಿಗೂ ಆಗುತ್ತೆ, ಮತ್ತೆ ನೋವು ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಅದನ್ನು ಸಹಿಸ್ಕೋಬೇಕು, ಅದನ್ನು ತಾಳ್ಕೋಬೇಕು, ಬೇರೆ ದಾರಿಯೇ ಇಲ್ಲ. ಇದು ಸಾಮಾನ್ಯ, ಎಲ್ರಿಗೂ ಆಗುತ್ತೆ. ನಾನ್ ನಿಮ್ಗೆ ಇದನ್ನ ಹೇಳಿದ್ರೆ ಪೀರಿಯಡ್ ಪೇನ್ ನಾರ್ಮಲ್ ಅಲ್ಲ ಅಂತ ನೀವು ನನ್ನನ್ನ ನಂಬ್ತೀರಾ? ಹೌದು, ಪೀರಿಯಡ್ ಸಾಮಾನ್ಯ, ಆದ್ರೆ ಪೀರಿಯಡ್ ಪೇನ್ ಅಲ್ಲ.
ರಿಯಾಲಿಟಿ ಏನಂದ್ರೆ ಪೀರಿಯಡ್ ಪೇನ್ ಒಂದು ರೋಗ. ಎಸ್ ಮೈ ಫ್ರೆಂಡ್ಸ್, ನೀವು ಕೇಳಿದ್ದು ನಿಜ. ಪೀರಿಯಡ್ ಪೇನ್ ನಿಜವಾಗ್ಲೂ ಒಂದು ರೋಗ. ಅನಾರೋಗ್ಯಕ್ಕೆ ಒಳಗಾಗೋದು ನಾರ್ಮಲ್ ಅಥವಾ ಹೆಲ್ದಿ ಹೇಗಾಗುತ್ತೆ? ಹೌದು ಫ್ರೆಂಡ್ಸ್, ನೀವು ಕೇಳಿದ್ದು ನಿಜ. ಪೀರಿಯಡ್ ಪೇನ್ ನಿಜವಾಗ್ಲೂ ಒಂದು ರೋಗ. ಮೊದ್ಲ ಬಾರಿ ಕೇಳ್ತಿದಿರಲ್ಲ? ರೋಗ ಅಂದ್ರೆ ಅದು ಆರಾಮ ಅಲ್ಲ, ದೇಹ ಆರಾಮ ಇರಲ್ಲ. ಡಿಸ್ಮೆನೋರಿಯಾ. ಒಂದ್ ಬಾರಿ ನೀವು ಹೇಳಿ, ಡಿಸ್ಮೆನೋರಿಯಾ. ನೀವು ಯಾವತ್ತಾದ್ರೂ ಡಿಸ್ಮೆನೋರಿಯಾ ಬಗ್ಗೆ ಕೇಳಿದ್ದೀರಾ? ಬಹುಶಃ ಇಲ್ಲ. ಮೊದಲ ಬಾರಿಗೆ ಕೇಳ್ತಿದಿರಲ್ವಾ? ನಿಮ್ಗೆ ಇದನ್ನು ಹೇಳಲಾಗಿದೆ ಪೀರಿಯಡ್ಸ್ನಲ್ಲಿ ಪೇನ್ ಸಾಮಾನ್ಯ ಅಂತ. ಆದ್ರೆ ವಾಸ್ತವದಲ್ಲಿ ಪೀರಿಯಡ್ ಪೇನ್ ಒಂದು ಕಾಯಿಲೆಯಾಗಿದ್ದು ಇದನ್ನು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಬಹುಶಃ ನಿಮ್ಮ ತಾಯಿ ನಿಮ್ಗೆ ಹೇಳಿರ್ಲಿಲ್ಲ, ಯಾಕೆಂದ್ರೆ ಅವರಿಗೂ ತಿಳಿದಿರ್ಲಿಲ್ಲ. ಈಗ ಮತ್ತೊಮ್ಮೆ ಹೇಳಿ, ಡಿಸ್ಮೆನೋರಿಯಾ. ಡಿಸ್ಮೆನೋರಿಯಾ. ನೀವು ಹೇಳಿ. ಅದು ಸರಿ. ಮತ್ತೆ ಇದು ಖಂಡಿತ ನಾರ್ಮಲ್ ಅಲ್ಲ. ಈಗ ಯೋಚಿಸಿ, ನೀವು ಮೋಸ ಹೋದ್ರಿ ಅಲ್ವಾ? ಹಾಗಾದ್ರೆ ಬಹುಶಃ ನಿಮ್ಮ ತಾಯಿ ಕೂಡ ಮೋಸ ಹೋಗಿರಬಹುದು. ಬಹುಶಃ ನೀವು ತಿಳಿದಿರಬಹುದು ಡಿಸ್ಮೆನೋರಿಯಾ ಬಗ್ಗೆ ನಿಮ್ಗೆ ಮಾತ್ರ ತಿಳಿದಿಲ್ಲ ಅಂತ. ಆದ್ರೆ ಮುಂಬೈ, ದೆಹಲಿ, ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲಿ ಸಮಾಜ ಮತ್ತು ಜನರು ವಿದ್ಯಾವಂತರು, ಆಧುನಿಕ ಯೋಚನೆ ಉಳ್ಳವರು. ಅಲ್ಲಿ ಕೂಡ ಅನೇಕ ಹುಡುಗಿಯರಿಗೆ, ಅವರ ತಾಯಂದಿರಿಗೆ ಡಿಸ್ಮೆನೋರಿಯಾ ಬಗ್ಗೆ ಖಂಡಿತ ತಿಳಿದಿಲ್ಲ. ಪೀರಿಯಡ್ಸ್ ಸರ್ವೇ ಸಾಮಾನ್ಯ, ಆದ್ರೆ ಪೀರಿಯಡ್ ಪೇನ್ ಹಾಗಲ್ಲ. ಪೀರಿಯಡ್ ಪೇನ್ ವಾಸ್ತವವಾಗಿ ಒಂದು ವೈದ್ಯಕೀಯ ಪದವಾಗಿದ್ದು ಇದನ್ನು ನಾವು ಡಿಸ್ಮೆನೋರಿಯಾ ಎಂದು ಕರೆಯುತ್ತೇವೆ. ಅದ್ರ ಬಗ್ಗೆ ಯಾರಾದ್ರೂ ನಿಮ್ಗೆ ಹೇಳಿದ್ರಾ? ಇಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಮೋಸ ಅಂತ ಅನ್ಬಹುದಲ್ವಾ? ಅಂದ್ರೆ ಈ ರೀತಿಯ ಮಾಹಿತಿಯನ್ನು ನೀವು ಎಲ್ಲಿಯೂ ಪಡೆದಿಲ್ಲ, ನಿಮ್ಮ ತಾಯಿಯಿಂದಲೂ ಸಹ. ಹೌದು ಹೌದು, ಅದು ನಿಜ. ನಾವೆಲ್ರೂ ಸಹ ಮೋಸ ಹೋಗಿದ್ದೇವೆ, ಏಕಂದ್ರೆ ನಮಗೆ ತಿಳಿದಿಲ್ಲ, ನಮ್ಮ ತಾಯಿಗೂ ತಿಳಿದಿರ್ಲಿಲ್ಲ. ಅವರು ನನ್ಗೆ ಯಾವತ್ತೂ ಹೇಳಲಿಲ್ಲ. ಪೀರಿಯಡ್ಸ್ ಬಗ್ಗೆ ಕೂಡ ಅವಳು ನನಗೆ ಹೇಳಲಿಲ್ಲ. ನೀವು ಮೋಸ ಹೋಗಿದ್ದೀರಿ, ಆದ್ರೆ ನಿಮ್ಮ ತಾಯಿ ಮತ್ತು ನಿಮ್ಮ ಅಜ್ಜಿ ಕೂಡ ಮೋಸ ಹೋಗಿರಬಹುದು. ಆಗಿದೆ. ಹೌದು. ಇದು ಒಂದು ಮಾದರಿ, ಇದು ಸರಣಿ ಪ್ರಕ್ರಿಯೆ ಅಂತ ಅನ್ನಿಸಲ್ವಾ? ಈ ಮೋಸದ ಸರಪಳಿನ ನಾವು ಮುರಿತೇವೆ. ಪೀರಿಯಡ್ ಸಾಮಾನ್ಯ, ಆದ್ರೆ ಪೀರಿಯಡ್ ಪೇನ್ ಸಾಮಾನ್ಯ ಅಲ್ಲ, ಮತ್ತು ಅದಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇದೆ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಗೆಳೆಯರೆ, ಡಿಸ್ಮೆನೋರಿಯಾ ಭಾರತದಲ್ಲಿ ಪತ್ತೆಯಾಗದ ಮತ್ತು ನಿರ್ಲಕ್ಷಿಸಲ್ಪಟ್ಟ ಅತಿ ದೊಡ್ಡ ಗೈನಕಾಲಜಿಕಲ್ ಸಮಸ್ಯೆ. ಗೈನಕಾಲಜಿ ಅಂದ್ರೆ ಮಹಿಳೆಯರ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಸಂಬಂಧಿಸಿದ ವಿಜ್ಞಾನ. ಡಿಸ್ಮೆನೋರಿಯಾ ಎಷ್ಟು ದೊಡ್ಡ ಸಮಸ್ಯೆ ಅನ್ನೋದನ್ನ ನೀವು ಈ ವಿಷಯದಿಂದ ಊಹಿಸಬಹುದು. ಭಾರತದಲ್ಲಿ 80% ಹುಡುಗಿಯರಿಗೆ ಡಿಸ್ಮೆನೋರಿಯಾ ಸಮಸ್ಯೆ ಇದೆ. ಡಿಸ್ಮೆನೋರಿಯಾದಿಂದಾಗಿ 68% ಹುಡುಗಿಯರು ಶಾಲೆಗೆ ಹೋಗಲು ಸಾಧ್ಯವಾಗುವುದಿಲ್ಲ. ನಾನು ಒಂದು ಕೋ ಎಜುಕೇಶನಲ್ ಸ್ಕೂಲ್ನಲ್ಲಿ ಓದ್ತಿದ್ದೆ. ಅಂದ್ರೆ ನನ್ನ ಸ್ಕೂಲ್ನಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ರೂ ಓದ್ತಿದ್ರು. ಆದರೆ ನನ್ನ ಕ್ಲಾಸ್ನಲ್ಲಿ ಯಾವುದೇ ಹುಡುಗಿ 100% ಹಾಜರಾತಿ ಬಹುಮಾನ ಪಡಿತಿರ್ಲಿಲ್ಲ. ಬಹುಶಃ ಎಲ್ಲೋ ಇದಕ್ಕೆ ಕಾರಣ ಡಿಸ್ಮೆನೋರಿಯಾ ಆಗಿರ್ಬೇಕು. ಅಷ್ಟೇ ಅಲ್ಲ, ಡಿಸ್ಮೆನೋರಿಯಾದಿಂದಾಗಿ 60% ಹುಡುಗಿಯರು ಕ್ರೀಡೆಗಳಲ್ಲಿ ಭಾಗವಹಿಸೋಕೆ ಮುಂದೆ ಬರಲ್ಲ. ನಿಮ್ಮ ಗುರಿ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲೋದಾದ್ರೆ ನೀವೇನು ಮ್ಯಾಚ್ ಮಿಸ್ ಮಾಡ್ತೀರಾ? ಮ್ಯಾಚ್ ಬಿಡಿ, ನೀವೊಂದು ಟ್ರೈನಿಂಗ್ ಸೆಷನ್ ಅನ್ನ ಮಿಸ್ ಮಾಡ್ತೀರಾ? ಡಿಸ್ಮೆನೋರಿಯಾದಲ್ಲಿ ಎಷ್ಟು ನೋವಾಗುತ್ತೆ ಅಂದ್ರೆ 77% ಮಹಿಳೆಯರಿಗೆ ಮನೆ ಕೆಲಸಗಳನ್ನು ಮಾಡೋಕೂ ಸಾಧ್ಯವಾಗಲ್ಲ. ಕೆಲವೊಮ್ಮೆ ನನಗೆ ಎಷ್ಟು ನೋವಾಗ್ತಿತ್ತು ಅಂದ್ರೆ ಹಾಸಿಗೆಯಲ್ಲಿ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಂಡು ಮಲಗ್ತಿದ್ದೆ. ಇದೇ ನಿಮ್ಮ ವೃತ್ತಿ ಜೀವನದ ಬಗ್ಗೆ. ಡಿಸ್ಮೆನೋರಿಯಾ ಅದರಲ್ಲೂ ಒಂದು ದೊಡ್ಡ ಅಡಚಣೆ. ಯಾಕೆಂದ್ರೆ 50% ಉದ್ಯೋಗಸ್ಥ ಮಹಿಳೆಯರು ಡಿಸ್ಮೆನೋರಿಯಾವನ್ನು ಎದುರಿಸಲು ಕಚೇರಿಯಿಂದ ರಜೆ ತೆಗೆದುಕೊಳ್ತಾರೆ. ಮಹಿಳೆಯರು ತಮ್ಮ ಕೆಲಸದ ಜವಾಬ್ದಾರಿಗಳನ್ನು ಪೂರ್ಣವಾಗಿ ಪೂರೈಸಲು ಸಾಧ್ಯವಾಗದಿದ್ದರೆ ಇದು ಅವರ ಕರಿಯರ್ ಗ್ರೋತ್ಗೆ ಅಡ್ಡಿಯಾಗುತ್ತೆ. ಯೋಚಿಸಿ, ಡಿಸ್ಮೆನೋರಿಯಾ ಎಷ್ಟು ದೊಡ್ಡ ಸಮಸ್ಯೆ ಅಂತ. ಇದನ್ನ ನೀವು ಅರ್ಥ ಮಾಡಿಕೊಂಡ್ರಿ, ಪೀರಿಯಡ್ ಪೇನ್ ಒಂದು ರೋಗ ಅಂತ. ಆದ್ರೆ ಪೀರಿಯಡ್ಸ್ ಅಲ್ಲಿ ಪೇನ್ ಯಾಕೆ ಬರುತ್ತೆ? ಯಾವತ್ತಾದ್ರೂ ಯೋಚಿಸಿದ್ದೀರಾ? ನೆನ್ಪಿದ್ಯಾ, ಪೀರಿಯಡ್ಸ್ ದೇಹದಿಂದ ಹೆಣ್ಣು ಅಂಡಾಣುವನ್ನು ಹೊರಹಾಕುವ ಪ್ರಕ್ರಿಯೆ ಅಂತ ನಾನ್ ನಿಮ್ಗೆ ಹೇಳಿದ್ದೆ. ಆದ್ರೆ ಜೈವಿಕವಾಗಿ ಇದು ಸ್ವಲ್ಪ ಜಟಿಲವಾಗಿದೆ. ಸರಿ, ಇದನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳು ಅಂಡಾಶಯ ಮತ್ತು ಗರ್ಭಾಶಯ ಹೊಂದಿವೆ.
ಅಂಡಾಶಯಗಳು ಹೆಣ್ಣು ಅಂಡಾಣುವನ್ನು ಬಿಡುಗಡೆ ಮಾಡುತ್ತವೆ. ಈಗ ಗಂಡು ವೀರ್ಯಾಣುವಿಗೆ ಹೆಣ್ಣು ಅಂಡಾಣು ಸಿಕ್ಕಿದ್ರೆ ಆಗ ಅದಕ್ಕೆ ಮಗು ಬೆಳೆಯಲು ಆರೋಗ್ಯಕರ ವಾತಾವರಣದ ಅಗತ್ಯವಿದೆ. ನೋಡಿ, ನೀವೊಂದು ಹಣ್ಣಿನ ಬೀಜವನ್ನು ನೆಲದಲ್ಲಿ ಹಾಕಿದ್ರೆ ಅದು ತಾನಾಗಿಯೇ ಮರವಾಗಿ ಬೆಳೆಯುತ್ತಾ? ಇಲ್ಲಲ್ಲ. ನೀವು ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕ್ಬೇಕು, ಬೆಳಕು ನೀಡ್ಬೇಕು. ಮೂಲತಃ ನೀವು ಅದನ್ನು ಎಲ್ಲಾ ರೀತಿಯಲ್ಲಿ ನೋಡ್ಕೋಬೇಕು. ಅದೇ ರೀತಿ ದೇಹದಲ್ಲಿ ಅಂಡಾಣುವನ್ನು ಅಭಿವೃದ್ಧಿಪಡಿಸಲು ಗರ್ಭಾಶಯ ಅದನ್ನು ನೋಡಿಕೊಳ್ಳುತ್ತೆ, ಅಗತ್ಯವಿರುವ ಎಲ್ಲಾ ಸೌಲಭ್ಯ ಒದಗಿಸುತ್ತೆ. ಈ ಪ್ರಕ್ರಿಯೆಯು ಗರ್ಭಾಶಯದ ಒಳಪದರವನ್ನು ದಪ್ಪವಾಗಿಸುತ್ತೆ. ಪುರುಷ ವೀರ್ಯಾಣು ಇಲ್ಲದಿದ್ದಾಗ ನಮ್ಮ ದೇಹವು ಅಂಡಾಣುವನ್ನು ಹೊರಹಾಕುತ್ತದೆ ಅಂತ ನಾನ್ ನಿಮ್ಗೆ ಹೇಳಿದೆ. ಅಂಡಾಣುವಿನ ಜೊತೆಗೆ ಗರ್ಭಾಶಯದ ದಪ್ಪ ಒಳಪದರವು ದೇಹದಿಂದ ಹೊರಬರುತ್ತದೆ. ಈ ಒಳಪದರದ ವಿಸರ್ಜನೆಯಿಂದಾಗಿ ರಕ್ತಸ್ರಾವ ಸಂಭವಿಸುತ್ತದೆ ಮತ್ತು ಇದು ಗರ್ಭಾಶಯದ ಜೀವಕೋಶಗಳನ್ನು ಹಾನಿಗೊಳಿಸುತ್ತೆ. ಈ ಕಾರಣದಿಂದಾಗಿ ಪ್ರೋಸ್ಟಾಗ್ಲ್ಯಾಂಡಿನ್ ಎಂಬ ರಾಸಾಯನಿಕವು ಬಿಡುಗಡೆಯಾಗುತ್ತೆ. ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನು ನೀವು ಪೇನ್ ಕೆಮಿಕಲ್ ಎಂಬ ಅಡ್ಡ ಹೆಸರಿನಿಂದಲೂ ಕರೆಯಬಹುದು. ಪ್ರೋಸ್ಟಾಗ್ಲ್ಯಾಂಡಿನ್ ಗರ್ಭಾಶಯದಲ್ಲಿ ಸಂಕೋಚನ ಸೃಷ್ಟಿಸುತ್ತೆ. ಇದನ್ನು ನೀವು ಸೆಳೆತ ಎಂದು ಕರೆಯಬಹುದು. ಮತ್ತು ಈ ಸಂಕೋಚನಗಳಿಂದಾಗಿ ನೀವು ಗರ್ಭಾಶಯದ ಸ್ನಾಯುಗಳಲ್ಲಿ ನೋವು ಅನುಭವಿಸ್ತೀರಿ. ಪ್ರೋಸ್ಟಾಗ್ಲ್ಯಾಂಡಿನ್ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆಯಾದಾಗ ನೋವು ತುಂಬಾ ಹೆಚ್ಚಾಗುತ್ತೆ. ಈ ಕಾರಣಗಳಿಂದಾಗಿ ಪೀರಿಯಡ್ ಪೇನ್ ಉಂಟಾಗುತ್ತೆ. ಈಗ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಪೀರಿಯಡ್ ಪೇನ್ ಅಂದ್ರೆ ಡಿಸ್ಮೆನೋರಿಯಾ ಸಾಮಾನ್ಯವಲ್ಲ ಅಂತ. ಮತ್ತು ನೀವು ಅದನ್ನು ಖಂಡಿತ ನಿರ್ಲಕ್ಷಿಸಬಾರದು. ಈ ನೋವನ್ನು ಸಹಿಸುವುದು ಶೌರ್ಯ ಅಂತ ಆಗಲ್ಲ, ಅಥವಾ ಸಹನೆ ಅಂತ ಪರಿಗಣಿಸಬೇಡಿ. ಯಾಕೆಂದ್ರೆ ಜಗತ್ತು ಭಾವಿಸುತ್ತೆ ಇದು ಸಾಮಾನ್ಯ ವಿಷಯ ಅಂತ. ಇದು ಪೀರಿಯಡ್ ಸಮಯದಲ್ಲಿ ಆಗುತ್ತೆ. ನಾನ್ ನಿಮ್ಗೆ ಮತ್ತೊಮ್ಮೆ ಹೇಳ್ತೀನಿ, ಪೀರಿಯಡ್ ಪೇನ್ಗೆ ಅಂದ್ರೆ ಡಿಸ್ಮೆನೋರಿಯಾಗೆ ಚಿಕಿತ್ಸೆ ಇದೆ. ವಾಸ್ತವವಾಗಿ ಭಾರತದಲ್ಲಿ ಮೊದಲ ಬಾರಿಗೆ ಪೀರಿಯಡ್ ಪೇನ್ ವಿರುದ್ಧ ಹೋರಾಡಲು ಕ್ಯಾಂಪೇನ್ ಮಾಡಿದ್ದೇವೆ. ವೈ ಸಫರ್ ಸೈಲೆಂಟ್ಲಿ, ಮೌನವಾಗಿ ಯಾಕೆ ನರಳ್ಬೇಕು? ಈ ಕ್ಯಾಂಪೇನ್ ಮೂಲಕ ಬ್ಲೂ ಕ್ರಾಸ್ ಲ್ಯಾಬೊರೇಟರೀಸ್ ಪೀರಿಯಡ್ ಸಾಮಾನ್ಯ, ಆದರೆ ಪೀರಿಯಡ್ ಪೇನ್ ಅಲ್ಲ, ಈ ಸಂದೇಶವನ್ನ ಹಲವು ಕಾಲೇಜಿನ ಹುಡುಗರಿಗೆ ತಲುಪಿಸಿದೆ. ಈ ಕ್ಯಾಂಪೇನ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನೀವು www.painfulperiods.in ಗೆ ಹೋಗ್ಬಹುದು. ಅಥವಾ ನೀವು ನಮ್ಮ ಸೋಷಿಯಲ್ ಹ್ಯಾಂಡಲ್ ಸಹ ಫಾಲೋ ಮಾಡಬಹುದು. ಅಂದಹಾಗೆ ಕೇವಲ ಪೇನ್ ಮಾತ್ರ ಡಿಸ್ಮೆನೋರಿಯಾದ ಲಕ್ಷಣವಲ್ಲ. ಡಿಸ್ಮೆನೋರಿಯಾದ ಅನೇಕ ಲಕ್ಷಣಗಳಿವೆ. ಉದಾಹರಣೆಗೆ ವಾಕರಿಕೆಯ ಅನುಭವ, ಇದನ್ನು ಇಂಗ್ಲಿಷ್ನಲ್ಲಿ ನಾಶಿಯಾ ಅಂತೀವಿ. ವಾಂತಿ, ಅನೇಕ ಹುಡುಗಿಯರಿಗೆ ಡಿಸ್ಮೆನೋರಿಯಾದಲ್ಲಿ ವಾಂತಿ ಆಗುತ್ತೆ. ಬೆನ್ನಿನ ಕೆಳಭಾಗ ಮತ್ತು ತೊಡೆಗಳಲ್ಲಿ ನೋವು ಆಗುವುದು. ಮೆನ್ಸ್ಟ್ರುವಲ್ ಮೈಗ್ರೇನ್, ಹೆಡ್ಏಕ್ ಅಥವಾ ತಲೆನೋವು, ತಲೆ ಹಗುರೆ ಎನಿಸುವುದು, ತಲೆ ಸುತ್ತುವ ಅನುಭವ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಲೂಸ್ ಮೋಷನ್ ಅಂದರೆ ಅತಿಬೇದಿ, ಬ್ಲೋಟಿಂಗ್, ಹೊಟ್ಟೆ ಉಬ್ಬರವಾಗುವುದು. ಪೀರಿಯಡ್ ಸಮಯದಲ್ಲಿ ದೊಡ್ಡ ಅಥವಾ ಸಣ್ಣ ಸಣ್ಣ ರಕ್ತದ ಕಲೆಗಳು, ಇದನ್ನು ನಾವು ಬ್ಲಡ್ ಕ್ಲಾಟ್ಸ್ ಅಂತೀವಿ, ಅವುಗಳಾಗೋದು. ಮತ್ತು ಮೂಡ್ ಸ್ವಿಂಗ್ಸ್. ಹೋಗೋ ಸಾಮಾನ್ಯವಾಗಿ ಮೂಡ್ ಸ್ವಿಂಗ್ಸ್ ನಿಮ್ಮ ಪೀರಿಯಡ್ಸ್ ಪ್ರಾರಂಭವಾಗುವ ಕೆಲವು ದಿನಗಳ ಮೊದಲು ಬರುತ್ತೆ. ಇದು ಬಹಳ ಸಾಮಾನ್ಯ ಲಕ್ಷಣ. ಇದನ್ನು ಸಾಮಾನ್ಯ ಆಡು ಭಾಷೆಯಲ್ಲಿ ಪಿಎಂಎಸ್ ಅಂತಾರೆ. ಪಿಎಂಎಸ್ನ ಫುಲ್ ಫಾರ್ಮ್ ಅಂದ್ರೆ ಪ್ರೀಮೆನ್ಸ್ಟ್ರುವಲ್ ಸಿಂಡ್ರೋಮ್, ಅಂದ್ರೆ ಪೀರಿಯಡ್ಸ್ ಪ್ರಾರಂಭವಾಗೋ ಮೊದಲಿನ ಸಮಸ್ಯೆಗಳು. ಪ್ರತಿ ಪೀರಿಯಡ್ಸ್ನಲ್ಲೂ ನಿಮ್ಗೆ ಈ ರೋಗಲಕ್ಷಣ ಕಾಣಿಸುತ್ತಾ? ಅರೆ ನಿಲ್ಲಿ, ಇಷ್ಟೊಂದು ರೋಗಲಕ್ಷಣಗಳು ಮತ್ತು ಸಮಸ್ಯೆಗಳ ಪಟ್ಟಿ ನೋಡಿ ಹೆದರ್ಬೇಡಿ. ಈ ರೋಗಲಕ್ಷಣಗಳನ್ನು ನಾವು ನಿರ್ಲಕ್ಷಿಸಬಾರದು ಅಷ್ಟೇ. ಆದ್ರೆ ಡಿಸ್ಮೆನೋರಿಯಾಗೆ ಚಿಕಿತ್ಸೆ ಇದೆ, ಮತ್ತೆ ಚಿಕಿತ್ಸೆ ಲಭ್ಯವಿದ್ದಾಗ ಈ ಸಮಸ್ಯೆಗಳನ್ನು ಸದ್ದಿಲ್ಲದೆ ಸಹಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಅದಕ್ಕಾಗಿ ನಾನು ಹೇಳೋದು ಫ್ರೆಂಡ್ಸ್, ಡಿಸ್ಮೆನೋರಿಯಾ ಬಗ್ಗೆ ನಾವು ಚಿಂತಿಸಬೇಕಾದ ಅಗತ್ಯವೇ ಇಲ್ಲ. ಬಾಲಿವುಡ್ ಮತ್ತು ಟಿವಿ ಪ್ರಪಂಚದ ಅನೇಕ ಸೆಲೆಬ್ರಿಟಿಗಳು ಮತ್ತು ಪ್ರಸಿದ್ಧ ಕಲಾವಿದರು ತಮ್ಮ ಸಮಸ್ಯೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಷಯ ಖಚಿತ. ಡಿಸ್ಮೆನೋರಿಯಾದಿಂದ ನಿಮ್ಮ ಯಶಸ್ಸಿನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ನೀವದನ್ನು ನಿರ್ಲಕ್ಷಿಸದೆ ಸರಿಯಾದ ಚಿಕಿತ್ಸೆ ತಗೊಂಡ್ರೆ ಆಗ ಮಾತ್ರ. ಯಶಸ್ಸು ನಿಮ್ಮ ಪರಿಶ್ರಮದ ಮೇಲೆ ಅವಲಂಬಿಸಿದೆ, ನಿಮ್ಮ ಬುದ್ಧಿವಂತಿಕೆಯ ಮೇಲೆ. ನೀವು ಡಿಸ್ಮೆನೋರಿಯಾವನ್ನು ನಿರ್ಲಕ್ಷಿಸಿದ್ರೆ ಇದು ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಅಡ್ಡಿಯಾಗಬಹುದು. ನೀವು ಪೀರಿಯಡ್ಸ್ ಅಂದ್ರೇನು ಅಂತ ತಿಳ್ಕೊಂಡ್ರಿ, ಡಿಸ್ಮೆನೋರಿಯಾ ಅಂದ್ರೇನು, ಅದರ ಲಕ್ಷಣಗಳು ಯಾವುವು ಅಂತಾನೂ ತಿಳ್ಕೊಂಡ್ರಿ. ಈಗ ನಾವು ನಿಮ್ಗೆ ವಿವರಿಸ್ತೇವೆ ಡಿಸ್ಮೆನೋರಿಯಾಗೆ ಚಿಕಿತ್ಸೆ ನೀಡುವುದು ಹೇಗೆ ಅಂತ.
ಮೊದಲನೆಯದಾಗಿ ನೀವೆಲ್ಲರೂ ನೆನಪಿಟ್ಕೊಳ್ಳಿ ಈ ಮಾತನ್ನ, ಡಿಸ್ಮೆನೋರಿಯಾಗೆ ಚಿಕಿತ್ಸೆ ಇದೆ. ಡಿಸ್ಮೆನೋರಿಯಾವನ್ನು ಸಹಿಸಿಕೊಳ್ಳೋದು ಧೈರ್ಯದ ವಿಷಯ ಅಲ್ಲ ಮತ್ತು ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ನೀವು ಅದನ್ನು ನಿರ್ಲಕ್ಷಿಸಬಾರದು. ಮತ್ತೆ ನಿಮಗೆ ಡಿಸ್ಮೆನೋರಿಯಾ ರೋಗ ಲಕ್ಷಣಗಳು ಹೊಂದಿದ್ದರೆ ಗೈನಕಾಲಜಿಸ್ಟ್ ಅನ್ನು ಸಂಪರ್ಕಿಸಿ. ಡಿಸ್ಮೆನೋರಿಯಾಗೆ ನೀವು ಎಷ್ಟು ಬೇಗ ಚಿಕಿತ್ಸೆ ನೀಡುತ್ತೀರೋ ಅಷ್ಟು ಉತ್ತಮವಾಗಿರುತ್ತದೆ. ಸ್ಟಿಚಿಂಗ್ ಟೈಮ್ ಸೇವ್ಸ್ 9. ಹಾಗಾಗಿ ತಡ ಮಾಡಬೇಡಿ. ನಿಮಗೆ ರೋಗ ಲಕ್ಷಣಗಳಿದ್ದರೆ ಹಿಂಜರಿಕೆ ಇಲ್ಲದೆ ಗೈನಕಾಲಜಿಸ್ಟ್ ಬಳಿಗೆ ಹೋಗಿ. ಡಾಕ್ಟರ್ಸ್ ನಾವು ನಿಮಗೆ ಪೀರಿಯಡ್ ಪೇನ್ ಇಂದ ಮುಕ್ತಿಗೊಳಿಸಬಹುದು. ಅಂದ ಹಾಗೆ ಇವೆಲ್ಲವನ್ನು ನೀವು ನಿಮ್ಮ ತಾಯಿ ಮತ್ತು ಅಕ್ಕನಿಗೆ ಹೇಗೆ ಹೇಳ್ತೀರಿ? ಎಷ್ಟೇ ಆದ್ರೂ ಗೈನಕಾಲಜಿಸ್ಟ್ ಬಳಿಗೆ ನಿಮ್ಮ ತಾಯಿ ಅಥವಾ ಅಕ್ಕನೇ ಕರ್ಕೊಂಡೋಗೋದಲ್ವಾ? ಇದಕ್ಕೊಂದು ಸರಳ ಮಾರ್ಗ ಇದೆ ನನ್ನ ಬಳಿ. ನೀವು www.painfulperiods.in ಹೋಗಿ ನೀವು ಡಿಸ್ಮೆನೋರಿಯಾ ಎಜುಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ಪೋಸ್ಟರ್ಗಳ ಮೇಲೆ ಕ್ಲಿಕ್ ಮಾಡಬೇಕು. ಈ ಪೋಸ್ಟರ್ ಮೂಲಕ ನಿಮ್ಮ ತಾಯಿಗೆ ಅಥವಾ ಅಕ್ಕನಿಗೆ ನಿಮ್ಮ ರೋಗಲಕ್ಷಣಗಳ ಬಗ್ಗೆ ಹೇಳ್ಬೋದು. ಈ ಪೋಸ್ಟರ್ ಅನ್ನು ನೀವು ಡೌನ್ಲೋಡ್ ಮಾಡಿ ಗೈನಕಾಲಜಿಸ್ಟ್ ಬಳಿಗೆ ಕೂಡ ಕರ್ಕೊಂಡು ಹೋಗ್ಬೋದು. ನೀವು ಮಾಡ್ತೀರಲ್ವಾ? ಪ್ರಾಮಿಸ್? ಖಂಡಿತ ಪ್ರಾಮಿಸ್. ಗೆಳೆಯರೇ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹುಡುಗಿಯರು ಮುಂದಿದ್ದಾರೆ. ಭಾರತದ ಮಂಗಳಯಾನವನ್ನು ಮಂಗಳ ಗ್ರಹಕ್ಕೆ ಕೊಂಡೊಯ್ದ ತಂಡದಲ್ಲಿ ಅನೇಕ ಮಹಿಳೆಯರಿದ್ರು. ಮಾಹಿತಿ ತಂತ್ರಜ್ಞಾನ, ವೈದ್ಯಕೀಯ, ರಾಜಕೀಯ ಮತ್ತು ಸೈನ್ಯದಲ್ಲಿಯೂ ಸಹ ಮಹಿಳೆಯರು ಚುರುಕಾಗಿ ಮುಂದೆ ಬರ್ತಿದ್ದಾರೆ. ಯೋಚಿಸಿ, ಈ ಎಲ್ಲಾ ಮಹಿಳೆಯರು ಡಿಸ್ಮೆನೋರಿಯಾದಿಂದಾಗಿ ತಮ್ಮ ಕನಸುಗಳನ್ನು ಮರೆತ್ರೆ ಅವರಿಂದು ಈ ಮಟ್ಟವನ್ನ ತಲುಪಲು ಸಾಧ್ಯವಾ? ಬಹುಶಃ ಇಲ್ಲ. ಹಾಗಾಗಿ ನೀವು ಈ ರೀತಿಯ ಡಿಸ್ಮೆನೋರಿಯಾದ ಮುಂದೆ ಸೋಲಬೇಕಾಗಿಲ್ಲ. ಯೋಚಿಸಿ, ಒಂದ್ವೇಳೆ ಪ್ರತಿ ಬಾರಿ ಪೀರಿಯಡ್ಸ್ನಲ್ಲಿ 3 ದಿನಗಳು ಕೂಡ ಡಿಸ್ಮೆನೋರಿಯಾದಿಂದಾಗಿ ಕಳ್ಕೊಂಡ್ರೆ ಅಂದ್ರೆ ಇದಾಗುತ್ತೆ ವರ್ಷದಲ್ಲಿ 36 ದಿನಗಳು. ಅಂದ್ರೆ ನೀವು ಪ್ರತಿ ವರ್ಷ ನಿಮ್ಮ ಜೀವನದ 1 ತಿಂಗಳನ್ನು ಕಳೆದುಕೊಳ್ತೀರಿ. 10 ವರ್ಷಗಳಲ್ಲಿ ನೀವು 360 ದಿನಗಳನ್ನು ಕಳೆದುಕೊಳ್ತೀರಿ. ಇದರರ್ಥ ನೀವು ನಿಮ್ಮ ಜೀವನದ ಪೂರ್ತಿ 1 ವರ್ಷವನ್ನು ಕಳೆದುಕೊಳ್ತೀರಿ. ಯೋಚಿಸಿ, ಈ 1 ವರ್ಷದಲ್ಲಿ ನೀವು ಎಷ್ಟು ಸಾಧಿಸಬಹುದು? ಅದಕ್ಕಾಗಿಯೇ ನೀವು ಮತ್ತು ನಾನು ಜೊತೆಯಾಗಿ ಸೇರಿ ಡಿಸ್ಮೆನೋರಿಯಾವನ್ನು ಸೋಲಿಸ್ಬೇಕು. ನೆನ್ಪಿಡಿ, ಪೀರಿಯಡ್ ಸಾಮಾನ್ಯ, ಆದರೆ ಪೀರಿಯಡ್ ಪೇನ್ ಅಲ್ಲ. ಡಿಸ್ಮೆನೋರಿಯಾಗೆ ನೀವು ಚಿಕಿತ್ಸೆ ನೀಡಿದ್ರೆ ನೀವು ನಿಮ್ಮ ಶಾಲೆ ಮತ್ತು ಕಾಲೇಜನ್ನು ಎಂದಿಗೂ ತಪ್ಪಿಸಿಕೊಳ್ಬೇಕಾಗಿಲ್ಲ. ನಿಮ್ಮ ಓದನ್ನು ಎಂದಿಗೂ ತಪ್ಪಿಸಬೇಕಾಗಿಲ್ಲ. ಎಂದಿಗೂ ಪಂದ್ಯವನ್ನು ತಪ್ಪಿಸಿಕೊಳ್ಳಬೇಕಾಗಿಲ್ಲ. ಜೀವನದಲ್ಲಿ ಎಂದಿಗೂ ಕಳೆದುಕೊಳ್ಳಬೇಕಾಗಿಲ್ಲ. ಡಿಸ್ಮೆನೋರಿಯಾವನ್ನು ಸೋಲಿಸಿ ಯಶಸ್ಸಿನತ್ತ ಸಾಗಿ. ಸರಿ ಫ್ರೆಂಡ್ಸ್, ಈಗ ವಿದಾಯ ಹೇಳುವ ಸಮಯ. ಜ್ಞಾನವನ್ನು ಹಂಚಿದಾಗ ಅದು ಹೆಚ್ಚಾಗುತ್ತೆ. ಇವತ್ತು ನೀವು ಏನನ್ನೆಲ್ಲ ಕಲ್ತಿದ್ದೀರೋ ನಿಮ್ಮ ಫ್ರೆಂಡ್ಸಿನ ಬಳಿ ಅದನ್ನೆಲ್ಲ ಹಂಚಿಕೊಳ್ಳಿ. ನೆನಪಿಡಿ, ಮೌನವಾಗಿ ನೋವನ್ನು ಸಹಿಸ್ಕೋಬೇಡಿ. ಚಿಕಿತ್ಸೆ ಪಡೆಯಿರಿ. ಅಲ್ಲಿ ತನಕ ಬಾಯ್.